ಗುರುಜಿ ಬನ್ನಿ ಗುರುಜಿ. ಬಿಡು ಶಂಕರ, ಬನ್ನಿ ಗುರುಜಿ. ನೀ ಬಿಡು ಗುರುಜಿ. ಶಂಕರ, ನಿನಗಿದೆಲ್ಲ ಅರ್ಥ ಆಗೋಲ್ಲ. ದಯವಿಟ್ಟು ಕೂತ್ಕೊಳ್ಳಿ ಗುರುಜಿ. ಬನ್ನಿ ಅಮ್ಮ. ಸತ್ಯ, ನೀವು ಬಂದ್ರಲ್ಲ ಗುರುಜಿ. ನಮ್ಮ ಸುರೇಖ ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸ್ಬಿಡಿ. ನೋಡಿ, ಅವ್ರಿಗೆ ಗೊತ್ತಾಗಲ್ಲ, ಆದರೆ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಈ ಮನೆಗೆ ಬಂದಿರೋ ಕಂಟಕನ ನೀವೇ ನಿವಾರಿಸ್ಬೇಕು ಗುರುಜಿ. ಆಯ್ತಾಯ್ತು. ಮೊದಲು ಆ ಸುರೇಖನ ಕರ್ಕೊಂಬಂದು ನಾನು ಮುಂದೆ ನಿಲ್ಲಿಸಿ. ಹಾಂ, ಯಮ್ನಾ ಹೋಗಿ ಸುರೇಖನ್ ಕರ್ಕೊಂಡು ಬಾ. ಅಕ್ಕಾರ, ಏನು ತಳಗ್ ಬರ್ಬೇಕಂತ? ಯಾಕಂತೆ? ಅದು ಅದು ಅಕ್ಕರ. ಅಯ್ಯೋ, ಅವಳೇನು ಕೇಳ್ತೀಯ? ಅವಳಿಗೇನು ಗೊತ್ತು? ನೀ ಹೋಗಿ ನೋಡ್ಕೊಂಬ. ಸರಿ, ನಾನು ಮಾತಾಡಬೇಕಿತ್ತು. ನೀನು ಹೋಗು, ನಾನು ಬರ್ತೀನಿ. ಹ್ಞೂನ್ರಿ. ಏನಾಯ್ತು? ಅಲ್ಲ, ಸುರೇಖ ಹೋದ್ಲು, ಅಲ್ಲಿ ಗುರೂಜಿ ಬೇರೆ ಇದ್ದಾರೆ. ಸುಮ್ಮನೆ ಮಾತಿಗೆ ಮಾತು ಬೆಳೆಯುತ್ತೆ. ನಾನಿದ್ರೆ ಸ್ವಲ್ಪ ಸಮಾಧಾನ ಮಾಡ್ಬೋದು. ಡ್ಯಾಡ್, ನೀವು ರೆಸ್ಟ್ ಮಾಡಿ, ನಾನು ಹೋಗ್ತೀನಿ. ನಿಂಗೆ ಅರ್ಥ ಆಗಲ್ಲ ಕಣೋ. ಡ್ಯಾಡ್ ಪ್ಲೀಸ್, ಡ್ಯಾಡ್ ಪ್ಲೀಸ್. ಯಾರು ನನ್ನ ಕರೆಸಿದ್ದು? ನಾನೇ ಕರೆಸಿದ್ದು. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಆದ್ರೆ ಈ ಊರಲ್ಲಿ ಯಾರನ್ನ ಬೇಕಾದ್ರೂ ಕೇಳು, ತಾಯಿ ಗ್ರಾಮ ದೇವತೆಗೆ ನಾನೇ ಆವಾಹನೆ ಕೊಡೋದು. ನಿಮ್ಮ ಮತ್ತು ಅವಳ ಮಧ್ಯೆ ಇರೋನು ನಾನು, ಕೇವಲ ನಾನು. ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಮಾಧವ ಎದ್ದು ಓಡಾಡುವ ಹಾಗೆ ಮಾಡಬಹುದು. ನಾ ಹೇಳ್ದಂಗೆ ಕೇಳ್ತೀಯಾ? ಒಂದು ನಿಮಿಷ. ನೀವೇನೇ ಹೇಳಿದ್ರು ನನ್ನ ಅಭಿಪ್ರಾಯಗಳನ್ನ ಬದಲಾಯಿಸಕ್ಕಾಗಲ್ಲ. ನೀವೇನ್ ಮಾಡಬೇಕು ಮಾಡ್ಕೊಳ್ಳಿ, ಆದ್ರೆ ನನ್ನ ಗಂಡನ ಆರೋಗ್ಯನ ಡಾಕ್ಟರ್ ನೋಡ್ಕೋತಾರೆ, ನಾನು ನೋಡ್ಕೋತೀನಿ.